ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಅ ಡೇ ಇನ್ ಮೈ ಲೈಫ್. ಸೊ ನಾನು ಮನೇಲಿ ಹೇಗಿರ್ತೀನಿ, ನನಗೆ ಕೆಲಸ ಇಲ್ದೇದಾಗ ಹೇಗಿರ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದಷ್ಟೇ ಈ ವಿಡಿಯೋ. ಅದಲ್ಲದೆ ಇವತ್ತು ನನ್ನ ಫಸ್ಟ್ ಡೇ ಆಫ್ ಪೀರಿಯಡ್ಸ್. ಎದ್ದಿರೋದೇ ಲೇಟು. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಫಸ್ಟ್ ಡೇ, ಅಂದರೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಅಂದರೆ ಯಾವ ಥರ ಪೇಯ್ನ್ ಇರುತ್ತೆ. ಅಯ್ಯೋ, ನನಗೆ ಆ ಥರ ಪೇಯ್ನ್ಗಳೆಲ್ಲ ತಡೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಲೇಟಾಗಿದ್ದೀನಿ. ಸೊ ಇನ್ನು ಸ್ನಾನ ಮಾಡಿ ಕಾಫಿ ಮಾಡ್ಕೊಂಡು ಕುಡಿಬೇಕು. ಫಸ್ಟ್ ನನಗೆ ಕಾಫಿ ಅಥವಾ ಟೀ ಇರಲೇಬೇಕು. ಸ್ನಾನ ಮಾಡೋಣ ಅಂತ ಫಸ್ಟ್ ಸ್ನಾನ ಮಾಡಬೇಕಲ್ಲ. ಸೊ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಓಕೆ, ನಂದು ಸ್ನಾನ ಮುಗೀತು. ಆಕ್ಚುಲಿ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ಕಾಫಿಗಿಂತ ಆಕ್ಚುಲಿ ಟೀ ಇಷ್ಟ. ಸೊ ಟೀ ಮಾಡ್ಕೊಳ್ಳುವ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದಾಗೆ ನಾನು ನನ್ನ ಪೀರಿಯಡ್ಸ್ ಅಲ್ಲಿ ಇದ್ದೀನಿ. ಇದು ನನ್ನ ಥರ್ಡ್ ಡೇ ಆಫ್ ಪೀರಿಯಡ್ಸ್. ಇದನ್ನ ನಾನು ರೆಕಾರ್ಡ್ ಮಾಡ್ತಿರೋದು ನನ್ನ ಥರ್ಡ್ ಡೇ. ಏಂತಕ್ಕೆ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು. ಪೀರಿಯಡ್ಸ್ ರಿಲೇಟೆಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು. ಯೂಶಲಿ ನಾವು ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಆಲ್ಮೋಸ್ಟ್ ಒಂದು 60% ವುಮೆನ್ಸ್ ನಾವು ಯೂಸ್ ಮಾಡೋದು ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಸ್. ಬಟ್ ನಾನ್ ಪ್ಯಾಡ್ಸ್ ಯೂಸ್ ಮಾಡಿದಾಗ ನನಗೆ ಇರಿಟೇಷನ್ಸ್, ಇಚ್ಚಿಂಗ್ಸ್ ಅಥವಾ ಅವಾಗ ಲೀಕ್ ಆಗೋ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು. ಬಟ್ ಎನಿವೇ ಮಂತ್ 5 days ಅಲ್ವಾ, ಓಕೆ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಇಷ್ಟು ವರ್ಷ ನಾನು ಅದನ್ನೇ ಯೂಸ್ ಮಾಡ್ತಾ ಬಂದೆ. ಸೊ ಇತ್ತೀಚೆಗೆ ಇಂಟರ್ನೆಟ್ ಅಲ್ಲೆಲ್ಲ ಪೀರಿಯಡ್ ಪ್ಯಾಂಟೀಸ್ ಬಗ್ಗೆ ತುಂಬಾನೇ ಓಡ್ತಾ ಇದೆ, ತುಂಬಾನೇ ವೈರಲ್ ಆಗ್ತಾ ಇದೆ. ನನಗೆ ಪೀರಿಯಡ್ ಪ್ಯಾಂಟೀಸ್ ಅಂತ ಅಂದಾಗ ಸ್ಟಾರ್ಟಿಂಗ್ ಒಂದು ವಿಯರ್ಡ್ ಫೀಲ್ ಆಯ್ತು. ಹೌ ದಿಸ್ ಇಸ್ ಗೋನ ವರ್ಕ್, ಹೇಗ್ ವರ್ಕ್ ಆಗುತ್ತೆ ಇದು, ಬರೀ ಅದೊಂದು ಪ್ಯಾಂಟೀಸ್ ಹಾಕೊಂಡು ಅದು ಹೇಗೆ ಅಬ್ಸಾರ್ಬ್ ಮಾಡುತ್ತೆ ನಮ್ಮ ಬ್ಲಡ್ ನ ಅಂತ ಅನ್ಕೊಂಡಾಗ ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಸರಿ ಟ್ರೈ ಮಾಡೋಣ ಅಂತ ಹೇಳಿ ಲಾಸ್ಟ್ ಮಂತ್ ನಾನು ಹುಡುಕ್ತಿರ್ಬೇಕಂದ್ರೆ ಯಾವ ಬ್ರ್ಯಾಂಡ್ ಬೆಸ್ಟ್ ಅಂತ ಹೇಳಿ ಸರ್ಚ್ ಮಾಡ್ತಿರ್ಬೇಕಂದ್ರೆ ನಂಗೊಂದು ಬ್ರ್ಯಾಂಡ್ ಸಿಕ್ತು. ಅದೇ ಪ್ಲಶ್ ಬ್ರ್ಯಾಂಡ್ ಅವರ ಪೀರಿಯಡ್ ಪ್ಯಾಂಟೀಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಈ ಮಂತ್ ಮೆನ್ಸ್ಟ್ರಲ್ ಸೈಕಲ್ಗೋಸ್ಕರನೇ ಕಾಯ್ತಾ ಇದ್ದೆ, ಬಿಕಾಸ್ ಅದನ್ನ ಟ್ರೈ ಮಾಡ್ಬೇಕು ಅಂತ. ನಾನು ಅದನ್ನ ಫಸ್ಟ್ ಡೇ ಟ್ರೈ ಮಾಡಿದಾಗ ಟ್ರಸ್ಟ್ ಮೀ, ನನ್ಗೆ ಯಾವುದೇ ರೀತಿಯಾದ ಅನ್ಕಂಫರ್ಟಬಲ್ ಫೀಲ್ ಆಗ್ಲಿಲ್ಲ. ಫುಲ್ ಕಂಫರ್ಟಬಲ್ ಆಗಿತ್ತು. ಯಾವುದೇ ರೀತಿಯಾದ ಇಚ್ಚಿಂಗ್ ಆಗ್ಲಿ, ರ್ಯಾಶಸ್ ಆಗ್ಲಿ ಅಥವಾ ಲೀಕ್ ಆಗೋದಾಗ್ಲಿ ನನಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಈ ಒಂದು ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕಂದ್ರೆ ಅಥವಾ ಈ ಪೀರಿಯಡ್ ಪ್ಯಾಂಟೀಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಐಲ್ ಶೋ ಯು. ಪ್ಯಾಂಟೀಸ್ ಲುಕ್ ಲೈಕ್ ದಿಸ್. ಅಂದ್ರೆ ಒಂದೊಂದು ಪ್ಯಾಕ್ ಬರುತ್ತೆ, ಬಿಕಾಸ್ ಡಿಸ್ಪೋಸಬಲ್ಗೂ ಹೆಲ್ಪ್ ಆಗ್ಲಿ ಅಂತ ವಿತ್ ಕವರ್ ಕಳ್ಸಿರ್ತಾರೆ ಇವರು. ಇದನ್ನ ಹೈ ವೇಸ್ಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ವೆರಿ ಸ್ಟ್ರೆಚಬಲ್, ವೆರಿ ಕಂಫರ್ಟಬಲ್ ಆಗಿರ್ತೀರಾ ಇದನ್ನ ಹಾಕೊಂಡಾಗ. ನೀವು ಏನೋ ಹಾಕೊಂಡಿದೀನಿ ಟೈಟ್ ಆಗಿರೋ ಅಂತದೆಲ್ಲ ಫೀಲ್ ಆಗಲ್ಲ. ವೆರಿ ಸ್ಟ್ರೆಚಬಲ್. ಹಾಗೆ 12 hours ಲೀಕ್ ಪ್ರೊಟೆಕ್ಷನ್ ಅಂಡ್ 360 ಡಿಗ್ರಿ ಕವರೇಜ್ ಇರುತ್ತೆ. ಅಂಡ್ ಈ ಒಂದು ಪ್ಯಾಡ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇಟ್ಸ್ ಕ್ಲೋರಿನ್ ಫ್ರೀ, ಫ್ರೇಗ್ರೆನ್ಸ್ ಫ್ರೀ, ಹಾಗೆ ನೋ ಆಡೆಡ್ ಕಲರ್. ಹಾಗೆ ಈ ಒಂದು ಪೀರಿಯಡ್ ಪ್ಯಾಂಟೀಸ್ ನಾವ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ 3 ಪ್ಯಾಡ್ಸ್ಗೆ ಸಮ ಅಂತ ಹೇಳ್ಬೋದು. ಅಂಡ್ ಈ ಒಂದು ಪೀರಿಯಡ್ ಪ್ಯಾಂಟೀಸ್ 99.9% ಪ್ರೊಟೆಕ್ಷನ್ ಇದೆ ಅಗೇನ್ಸ್ಟ್ ಇನ್ಫೆಕ್ಷನ್ಸ್ ಅಂಡ್ 100% ರ್ಯಾಶ್ ಫ್ರೀ ಕೂಡ. ಯು ಕ್ಯಾನ್ ಯೂಸ್ ದಿಸ್ ಅಂಡ್ ರಿಮೂವ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಟೇರ್ ದಿಸ್.
ಇದನ್ನ ಟೇರ್ ಮಾಡಿದ್ರೆ ಆರಾಮಾಗಿ ಬರುತ್ತೆ. ಸೊ ನೀವು ಇದನ್ನ ಹೀಗೆ ಕ್ಲೋಸ್ ಮಾಡಿ ಡಿಸ್ಪೋಸಲ್ ಕವರ್ಗೆ ಹಾಕಿ ನೀವು ಡಿಸ್ಪೋಸ್ ಮಾಡ್ಬೋದು. ಅಂಡ್ ಇದನ್ನ ಆಸ್ ಪರ್ ಯೋರ್ ನಿಮ್ಮ ಫ್ಲೋ ಹೇಗಾಗ್ತಿದೆ, ಜಾಸ್ತಿ ಆಗ್ತಿದ್ಯಾ ಕಮ್ಮಿ ಆಗ್ತಿದ್ಯಾ ಅದ್ರ ಮೇಲೆ ನೀವು ಈ ಪ್ಯಾಂಟೀಸ್ ನ ಇನ್ನೊಂದು ಚೇಂಜ್ ಮಾಡ್ಬೋದು. ನಾನ್ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲಾ ಹೆಣ್ಮಕ್ಳಿಗೂ. ಹೈಲಿ ರೆಕಮೆಂಡೆಡ್. ಯೂಸ್ ಮಾಡಿ, ನಾರ್ಮಲ್ ಪ್ಯಾಡ್ಸ್ ಯೂಸ್ ಮಾಡೋದಕ್ಕಿಂತ, ಅದ್ರಲ್ಲಾಗೋ ರ್ಯಾಷಸ್, ಇರಿಟೇಷನ್ಸ್ ಅದೆಲ್ಲ ಅನ್ಭವಿಸೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ. ಇದ್ರ ಲಿಂಕ್ ನಿಮಗೆ ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್. ಅದಷ್ಟೇ ಅಲ್ಲದೆ ನನ್ನ ಕೂಪನ್ ಕೋಡ್ TEJA15 ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯು ಕ್ಯಾನ್ ಟ್ರೈ ಇಟ್. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಟೀ ಕುಡಿದು ಮಕ್ಕಳನ್ನ ಆಟ ಆಡಿಸಿ, ಮಕ್ಕಳಿಗೆ ಒಂದು ಸ್ವಲ್ಪ ಊಟ ಹಾಕಿ, ಅದಾದಮೇಲೆ ನಾನು ಕೂದಲು ಆರಿಸ್ಕೊಳ್ಳೋಣ ಅಂತ ಬಂದೆ. ಕೂದಲು ಆರಿಸ್ಕೊಂಡು ಕೂದಲು ಒಂದು ಸ್ವಲ್ಪ ಸೀರಮ್ ಹಾಕಿ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಶುರು ಹಚ್ಕೊಂಡೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ಪಾತ್ರೆ ಬೆಳಗಿ, ನೆಲ ಒರೆಸಿ ಇಷ್ಟೆಲ್ಲ ಆಗೋಯ್ತು ಗ್ಯಾಪಲ್ಲಿ. ಅದೆಲ್ಲ ಮಾಡಾದ್ಮೇಲೆ ತಿಂಡಿ ಮಾಡೋಣ ಅಂತ ಹೊರಟೆ. ತಿಂಡಿ ಏನು ಮಾಡಬೇಕು ಅಂತ ಇದ್ದಾಗ ಸಡನ್ ಆಗಿ ಏನು ಪ್ಲಾನ್ ಬರಲಿಲ್ಲ. ಆದರೂ ಬೇಗ ಆಗೋವಂಥದ್ದು ಏನಾದರೂ ಮಾಡ್ಕೊಳ್ಳೋಣ, ಬಿಕಾಸ್ ನನಗೆ ತುಂಬ ಸುಸ್ತಾಗಿತ್ತು. ಬೇಗ ಆಗೋವಂಥದ್ದು ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದಾಗ ಪುಳಿಯೋಗರೆ ನನ್ನ ತಲೆಗೆ ಬಂತು. ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕೋ ಮೊನ್ನೆಯಿಂದ. ಅದಕ್ಕೆ ಪುಳಿಯೋಗರೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಅನ್ನಕ್ಕಿಟ್ಟು, ಅದಾದಮೇಲೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಶುರು ಹಚ್ಕೊಂಡೆ. ರೆಸಿಪಿ ಎಲ್ಲ ತೋರಿಸಿಲ್ಲ ನಾನು, ಜಸ್ಟ್ ನಾನು ಮಾಡ್ಕೊಳ್ಳೋದಷ್ಟೇ ಶೂಟ್ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜು ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದ್ರಿಂದ ಅದನ್ನೆಲ್ಲ ತೋರಿಸಿ ನಾನು ಮತ್ತೆ ಬೋರ್ ಹೊಡ್ಸೋಕೆ ಹೋಗಲ್ಲ. ಸೊ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡೆ ನಾನು ಇವತ್ತು ತಿನ್ನೋದಕ್ಕೆ ಅಂತ. ನಾನು ಅಡುಗೆ ಮುಗಿಸೋಷ್ಟರಲ್ಲೇ ನನಗೆ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಹಶ್ವಾಗ್ತಿತ್ತು. ಸೊ ಅದಕ್ಕೋಸ್ಕರ ಮಾಡಿದ ತಕ್ಷಣವೇ ಅನ್ನ ಹಾಕಿ ಮಾಡಿದ ತಕ್ಷಣವೇ ಕಲಿಸಿದ್ರಿಂದ ಅನ್ನ ಒಂದು ಸ್ವಲ್ಪ ಮುದ್ದೆ ಥರ ಇತ್ತು. ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್. ನಂಗೆ ಹಶ್ವಾಗ್ತಿದ್ರಿಂದ ತಡೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮುದ್ದೆ ಆದರೂ ಪರವಾಗಿಲ್ಲ, ತಿನ್ನೋಣ ಫಸ್ಟು ಅಂತ ಹೇಳಿ ಕಲಿಸ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಹೋಗಿ ಸೋಫಾ ಮೇಲೆ ಕುತ್ಕೊಂಡು ಫ್ರೆಂಚ್ ಶೋ ನೋಡ್ಕೊಂಡು ತಿನ್ನಕ್ಕೆ ಶುರು ಹಚ್ಕೊಂಡೆ. ನನಗೆ ಯಾವಾಗಲೂ ತಿನ್ಬೇಕಂದ್ರೆ ಅಥವಾ ಏನೇ ಮಾಡಬೇಕಂದ್ರೂ, ಏನೇ ಕೆಲಸ ಮಾಡಬೇಕಂದ್ರೂ ಸೈಡಲ್ಲಿ ಫ್ರೆಂಚ್ ಶೋ ಓಡ್ತಿರ್ಬೇಕು. ಅದನ್ನು ಕೇಳಿಸ್ಕೊಂಡೆ ನಾನು ಕೆಲಸ ಮಾಡೋದಾಗಲಿ ಅಥವಾ ತಿನ್ನೋದಾಗಲಿ ಮಾಡೋದು. ಸೊ ಅದನ್ನೇ ಮಾಡಿಕೊಂಡು ತಿಂಡಿ ತಿಂದಾಯಿತು. ತಿಂಡಿ ತಿಂದಾದಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು. ಅಂದರೆ ನನ್ನ ರೂಮ್ ವಾರ್ಡ್ರೋಬ್ ಕ್ಲೀನ್ ಮಾಡೋದಿತ್ತು, ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ತಿಂಡಿ ತಿಂದಾದಮೇಲೆ ವಾರ್ಡ್ರೋಬ್ ಕ್ಲೀನು ಮಾಡಿಕೊಂಡೆ. ಅದ್ರದ್ದು ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಕ್ಲಿಪ್ ಮಿಸ್ ಆಗೋಗಿದೆ. ಅದು ಶೂಟೇ ಆಗಿಲ್ಲ ಆ್ಯಕ್ಚುಲಿ. ಸೊ ಕ್ಲಿಪ್ ಮಿಸ್ ಆಗೋಗಿದೆ. ನಾನು ವಾರ್ಡ್ರೋಬ್ ಕ್ಲೀನ್ ಮಾಡೋ ಅಷ್ಟರಲ್ಲೇ ಸಂಜೆ 6:30 ಆಗೋಯ್ತು. ಓ ಯಾರೋ ಎದ್ರು ಅಕ್ಕ ಎದ್ರು. ಏನ್ ಬೇಬಿ ಇಷ್ಟು ಲೇಟಾಗಿ ಎದ್ದಿದ್ಯಾ? ಮಾನ ಮರ್ಯಾದೆ ಬೇಡವಾ? ನಾನು ಮಾತಾಡ್ತಿದ್ದೆ, ಡಿಸ್ಟರ್ಬ್ ಆಗೋಯ್ತಾ? ಸಾರಿ ಬೇಬಿ. ಇವ ಅಯ್ಯೋ ದುರಂಕಾರ ನೋಡಿ ಒಳಗೆ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ಮನೆಗೆ ಬಂದ್ವಿ. ಆಚೆಗಡೆ ಒಂದು ಟೀ ಶರ್ಟ್ ತರೋದಕ್ಕೆ ಅಂತ ಹೋಗಿ ಒಂದು 3-4 ಬಟ್ಟೆ ತಕೊಂಡ್ಬಂದೆ. ನನ್ನ ಫ್ರೆಂಡ್ಸ್ ಬಂದಿದ್ರು ಮನೆಗೆಲ್ಲ ಹೋದ್ರು. ಈಗ ನಾನು ಬೇಬಿ ಅಷ್ಟೇ ಇರೋದು. ಬೇಬಿ ಶೂಟ್ ಮಾಡ್ತಿದ್ದಾಳೆ. ಈಗ ನಮ್ಗೆ ಅಂತಾನೆ ಅಡಿಗೆ ಮಾಡ್ಕೊಂತ ಇದೀವಿ, ಬೇಳೆ ಸಾರು ಅನ್ನ. ಅಂಡ್ ಮಕ್ಳಿಗೂ ಅಡಿಗೆ ಮಾಡಿ ಅವ್ರಿಗೂ ಊಟ ಹಾಕಿ ನಾವು ಊಟ ಹಾಕಿ ಮಲ್ಕೊಳ್ಳೋದೇ ನಮ್ ಕೆಲಸ. ಸೊ ಐ ಥಿಂಕ್ ಇದಿಷ್ಟೇ ಈ ವಿಡಿಯೋ. ಅ ಡೇ ಇನ್ ಮೈ ಲೈಫ್ ಚಿಕ್ಕದಾದ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ ದಿನಾನು ಇಷ್ಟು ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ನಂದೇನು ಅಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ನಿಮ್ ದಿನ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್ ಗೈಸ್.